ನಾವು ಇಲ್ಲಿ ಬಿಜೆಪಿ ಗೆದ್ದಂತದ್ದು ಇಲ್ಲಿ ನಾವೇ ಸೀಟ್ ತಗೊಂಡ್ಬರ್ತೀವಿ. ಅವ್ರು ತಾವೇ ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದಾರೆ. MLA ಚುನಾವಣೆ ನಮ್ಗೆ ಕೊಡ್ತಾರೆ, ಯಾರಿಗೆ ಕೊಡ್ತಾರೆ ಇವೆಲ್ಲ ಮಾತಾಡಿದ್ದಾರೆ. ನಾನು ನನ್ನ ಮಿತ್ರರಿಗೆ ಹೇಳೋದಕ್ಕೆ ಬಯಸ್ತೀನಿ, ಆ ರೀತಿ ಬಾಲೇಶ್ಯ ಹೇಳಿಕೆ ಅಥವಾ ಆ ರೀತಿ ಕೆಳಮಟ್ಟದ ಹೇಳಿಕೆ ನಾವು ಯಾವತ್ತೂ ಕೊಟ್ಟಿಲ್ಲ. ನಾವು ಹೇಳ್ಕೊಂಡಿದ್ದೀವಿ, ಖಂಡಿತವಾಗೂ ನಮ್ಗೆ ಇಲ್ಲಿ ವಿಶ್ವಾಸ ಇದೆ, ನಮಗ್ ಸಿಗ್ಬೋದು ಅಂತ. ಸಿಕ್ಕೇ ಬಿಡ್ತು ಅನ್ನೋ ಮಾತನ್ನು ನಾವೆಲ್ಲೂ ಯಾವತ್ತೂ ಹೇಳಿಲ್ಲ. ಯಾಕೆ ನಾವು ಅಂಗ ಪಕ್ಷದಲ್ಲಿದ್ದೀವಿ, ನಮಗೂ ನಮ್ದೇ ಆದ ಲಿಮಿಟೇಷನ್ ಗೊತ್ತು. ಇವ್ರು ಹೇಳ್ತಾರೆ ಇಲ್ಲಿ ಗೆದ್ದದಕ್ಕೆ ನಮ್ಗೆ ಸಿಗ್ತದಂತ. ಗೆದ್ದದ್ 600 ಓಟಲ್ಲಾದ್ರೂ ಮಾತುಗಳು ಮಾತ್ರ ಬಹಳ ಹೇಳ್ತಾರೆ. ಇದೇ ನಾವು ಮೈತ್ರಿಕೂಟದಲ್ಲಿ ಕೋಲಾರ MP ಬಿಜೆಪಿದಿತ್ತು. ಅವ್ರು ಗೆದ್ರೂ ಪಕ್ಷದ ಹೊಂದಾಣಿಕೆ ಬಂದಾಗ ಎಲ್ಲರ JDS ಅವ್ರ ಜೊತೆಗೆ ವಿಶ್ವಾಸದಿಂದ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಕೋಲಾರ ನಮ್ಗೆ ಬಿಟ್ಕೊಡ್ಲಿಲ್ಲೇನು? ಬಿಜೆಪಿ ಗೆದ್ದ ಕ್ಷೇತ್ರ ಆದ್ರೆ ನಮ್ಗೆ ಬಿಟ್ಕೊಡ್ಲಿಲ್ವಾ? ಹಂಗಾಗಿ ಯಾವ್ದು ಇಟ್ಕೊಂತಾರೆ, ಯಾವ್ದು ಬಿಟ್ಕೊಡ್ತಾರೋ ಅದು ಮೈತ್ರಿ ಬಿಟ್ಟದ್ದು. JDS ಬಿಜೆಪಿ ಮೈತ್ರಿಗೆ ಬಿಟ್ಟಿದ್ದು. ನಮ್ಮ ಸರ್ವೋಚ್ಚ ನಾಯಕರ ಬಗ್ಗೆ ನಮ್ಗೆ ನಂಬಿಕೆ ಇದೆ. ದೇವೇಗೌಡರು ಕುಮಾರಸ್ವಾಮಿ ಅವ್ರ ತೀರ್ಮಾನಕ್ಕೆ ನಾವು ತಲೆಬಾಗ್ತೀವಿ. ಅವರು ಆ ತಲೆಬಾಗನ ಕೆಲಲ್ಲಿ ವರಿಷ್ಠ ಹೆಂಗೆ ತೀರ್ಮಾನ ಕೊಡ್ತಾರ ಆ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿ ಬಿಟ್ರೆ ಈ ರೀತಿ ಹೇಳಿಕೆ ಕೊಡಬಾರದು ಮೈತ್ರಿ ಧರ್ಮ ಇದ್ದಾಗೆ ಅಂತ ನಾನು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೀನಿ. ಮತ್ತೊಂದು ಅವರು ವಿಚಾರ ಅಂದ್ರೆ, ಅವರು ನನ್ನ ಕಾರ್ಯಕರ್ತರಿಗೆ, ನನ್ನ ಲೀಡರ್ಸ್ಗೆ ಧಮಕಿ ಕೊಡುವಂತ ಗುಂಡಾಗಿರಿ ಪ್ರವೃತ್ತಿ, ಪಾಳೆಗಾರ ಪ್ರವೃತ್ತಿ ಆರಂಭ ಮಾಡಿದ್ದಾರೆ. ನಾನು ಪರ್ತಗಾಳಿ ಮಠಕ್ಕೆ ಆ ಒಂದು ಸುವರ್ಣ ಅವಕಾಶದ ಸಂದರ್ಭದಲ್ಲಿ ಬೆದರಿಕೆ, ಗುಂಡಾಗಿರಿ, ಪಾಳೆಗಾರಿಕೆ ಮಾಡುವಂಥದ್ದು ನಾನು ಕಠೋರವಾಗಿ ಖಂಡಿಸ್ತೀನಿ. ದಿನಕರ್ ಶೆಟ್ಟಿ, ನಿಮ್ ಹೆದರ್ಕಂಡು ನಾನು ಸುಮ್ಮನಿಲ್ಲ. ಆದ್ರೆ ನಾವೆಲ್ಲರೂ ಜೊತೆಗೆ ಹೋಗ್ಬೇಕು ಅನ್ನೋ ಅನಿವಾರ್ಯ ಇದೆ. ನನ್ನ ಪಕ್ಷದ ಹಿರಿಯರು ನಿಮ್ಮ ಒಂದು ಪಕ್ಷದ ಜೊತೆ ಬಿಜೆಪಿ ಜೊತೆಗೆ ಮೈತ್ರಿಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ನಾನು ಸುಮ್ಮನೆ ಉಳಿದೆ. ಹಂಗಂತ ನಿಮ್ಮ ಬೆದರಿಕೆ, ಗುಂಡಾಗಾರಿಕೆ, ಪಾಳಿಗಾರಿಕೆ ನಡೆಯೋದಕ್ಕೆ ನಾವೆಲ್ಲ ನಿಮ್ಗೆ ಅವಕಾಶ ಕೊಡುವುದಿಲ್ಲ. ನನ್ನ ಕಾರ್ಯಕರ್ತರ ಬಗ್ಗೆ ಹಗುರವಾಗಿ ಮಾತಾಡಿ, ನನ್ನ ಕಾರ್ಯಕರ್ತರ ಬಗ್ಗೆ ಏನಾದ್ರೂ ನೀವು ತೊಂದರೆ ಕೊಡಕ್ಕೆ ಆರಂಭ ಮಾಡಿದ್ರೆ ನಿಮ್ಮ ಬುಡಕ್ಕೆ ಕೈ ಹಾಕ್ತೀನಿ. ನೀವು ವಿಶೇಷವಾಗಿ ನೀವು ಬಿಜೆಪಿ ಕಾರ್ಯಕರ್ತರಿಗೆ ಎಷ್ಟು ಕಾರ್ಯಕರ್ತರಿಗೆ ಅನ್ಯಾಯ ಮಾಡಿದ್ದೀರಿ ಅಂತ ನನ್ಗೆ ಗೊತ್ತಿದೆ. ನಿಮ್ಮ ಜೊತೆಗಿರೋರ್ಗೆ ಮಾತ್ರ ನೀವು ಸವಲತ್ತುಗಳನ್ನು ಕೊಡುವಂತದ್ದು ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆಗಿದ್ದವ್ರಿಗೆ ಮಾಡ್ತಿರುವಂತದ್ದು ಎಲ್ಲಾ ಕೆಲ್ಸಕ್ಕೂ ನಾವು ಕೈ ಹಾಕ್ಬೇಕಾಗುವುದು ಹುಷಾರ್. ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.